ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜ್ಯೇಷ್ಠ ಬಹುಳ ಏಕಾದಶಿ ಅಥವಾ ಯೋಗಿನಿ ಏಕಾದಶಿ ಈ ಜುಲೈ ತಿಂಗಳಿನಲ್ಲಿ ಯಾವ ದಿವಸ ಬರ್ತಾ ಇದೆ ಅಂತ, ಹಾಗೆ ಈ ಬಾರಿ ಸ್ವಲ್ಪ ಗೊಂದಲ ಅನ್ನೋದು ಉಂಟಾಗಿದೆ. ಯಾಕೆಂದರೆ ಕೆಲವು ಕ್ಯಾಲೆಂಡರ್ಗಳಲ್ಲಿ ಹಾಗೆ ಪಂಚಾಂಗಗಳಲ್ಲಿ ಎರಡೆರಡು ದಿನಾಂಕಗಳನ್ನು ತೋರಿಸ್ತಾ ಇರೋದ್ರಿಂದ ಈ ಬಾರಿ ಸ್ವಲ್ಪ ಗೊಂದಲ ಅನ್ನೋದು ಉಂಟಾಗಿದೆ. ಅದು ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ 10ನೇ ತಾರೀಕು ಅಂತ ಇದ್ದರೆ ಇನ್ನೊಂದರಲ್ಲಿ 11 ಅಂತ ಇದೆ. ಇನ್ನು ಕೆಲವು ಪಂಚಾಂಗಗಳಲ್ಲಿ 10 ಮತ್ತು 11 ಎರಡೂ ದಿನಾಂಕಗಳಲ್ಲೂ ಕೂಡ ಆಚರಣೆ ಮಾಡಬೇಕು ಅಂತ ತೋರಿಸ್ತಾ ಇರೋದ್ರಿಂದ ಸಾಕಷ್ಟು ಜನರಲ್ಲಿ ನಾವು 10ನೇ ತಾರೀಕು ಮಾಡಬೇಕಾ ಅಥವಾ 11ನೇ ತಾರೀಕು ಆಚರಣೆ ಮಾಡಬೇಕಾ ಅನ್ನೋದು ಬಹಳನೇ ಗೊಂದಲ ಉಂಟಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಗೊಂದಲಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಈ ಏಕಾದಶಿಯನ್ನು ಎರಡು ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡಲಾಗುತ್ತೆ. ಒಂದು ಸ್ಮಾರ್ತ ಸಂಪ್ರದಾಯದ ಏಕಾದಶಿ, ಇನ್ನೊಂದು ವೈಷ್ಣವ ಸಂಪ್ರದಾಯದ ಏಕಾದಶಿ. ನೀವು ಯಾವ ಒಂದು ಪಂಚಾಂಗದ ಪ್ರಕಾರ ಇದನ್ನು ಆಚರಣೆಯನ್ನು ಮಾಡಿಕೊಂಡು ಬಂದಿರ್ತೀರೋ ಅದೇ ಪ್ರಕಾರವಾಗಿ ನೀವು ಆಚರಣೆ ಮಾಡ್ಕೊಂಡು ಬರಬೇಕಾಗುತ್ತೆ. ಇನ್ನು ಸ್ಮಾರ್ತ ಸಂಪ್ರದಾಯದ ಪ್ರಕಾರವಾಗಿ ತೆಗೆದುಕೊಂಡಾಗ ಜುಲೈ 10ನೇ ತಾರೀಕು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತೆ. ಅಂದರೆ ಅದು ಏಕಾದಶಿ ತಿಥಿ ಪ್ರಾರಂಭ ಆಗ್ತಾ ಇರುವಂಥದ್ದು ಜುಲೈ 10ನೇ ತಾರೀಕು ಬೆಳಗ್ಗೆ 8 ಗಂಟೆ 16 ನಿಮಿಷಕ್ಕೆ ಪ್ರಾರಂಭವಾದರೆ ಜುಲೈ 11ನೇ ತಾರೀಕು ಬೆಳಗ್ಗೆ 5 ಗಂಟೆ 22 ನಿಮಿಷಕ್ಕೆ ಮುಕ್ತಾಯ ಆಗ್ತಾ ಇರುವಂಥದ್ದು. ಈ 10ನೇ ತಾರೀಕು ಆಚರಣೆಯನ್ನು ಮಾಡೋಂಥವರು ಪಾರಣೆಯನ್ನು ಮಾಡಬೇಕಾಗಿರುವಂಥದ್ದು ಜುಲೈ 11ನೇ ತಾರೀಕು ಮಧ್ಯಾಹ್ನ 1 ಗಂಟೆ 42 ನಿಮಿಷದಿಂದ 4 ಗಂಟೆ 16 ನಿಮಿಷ ಈ ಒಂದು ಸಮಯದಲ್ಲಿ ಪಾರಣೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಹರಿವಾಸರ ಸಮಯ ಅಂತ ಬಂದಾಗ ಬೆಳಗ್ಗೆ 10 ಗಂಟೆ 32 ನಿಮಿಷದವರೆಗೂ ಕೂಡ ಇರುತ್ತೆ. ಈ ಒಂದು ಸಮಯವನ್ನು ಬಿಟ್ಟು ಆ ನಂತರದಲ್ಲಿ ಪಾರಣೆಯನ್ನು ಮಾಡ್ಕೋಬೇಕಾಗತ್ತೆ. ಇದು ಸ್ಮಾರ್ತ ಸಂಪ್ರದಾಯವನ್ನು ಯಾರು ಫಾಲೋ ಮಾಡ್ತೀರೋ ಅವರು ಮಾಡಬೇಕಾಗಿರುವಂಥ ಒಂದು ಸಮಯ ಇದು. ಇನ್ನು ವೈಷ್ಣವ ಸಂಪ್ರದಾಯದಲ್ಲಿ ಯಾರು ಆಚರಣೆಯನ್ನು ಮಾಡ್ತಾರೋ ಅವರು ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕಿರುವಂಥದ್ದು ಜುಲೈ 11ನೇ ತಾರೀಕು ಆಚರಣೆಯನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ಪಾರಣೆ ಅಂತ ಬಂದಾಗ ಜುಲೈ 12ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾದರೆ 8 ಗಂಟೆ 34 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಈ ಒಂದು ಸಮಯದಲ್ಲಿ ಪಾರಣೆಯನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಸಂಪ್ರದಾಯದ ಪ್ರಕಾರವಾಗಿ ಇದನ್ನು ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ಯೋಗಿನಿ ಏಕಾದಶಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಒಂದು ದಿವಸ ನೀವು ಏಕಾದಶಿ ಆಚರಣೆ ಮಾಡೋದ್ರಿಂದ 88,000 ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿದಷ್ಟು ಪುಣ್ಯದ ಫಲ ಅನ್ನೋದು ಈ ಒಂದು ಏಕಾದಶಿಯಲ್ಲಿ ಸಿಗುತ್ತೆ. ಆದ್ದರಿಂದಲೇ ಇದಕ್ಕೆ ಬಹಳನೇ ವಿಶೇಷವಾದಂಥ ಮಹತ್ವ ಇದೆ. ಇನ್ನು ವ್ರತದ ಆಚರಣೆ ಅಂತ ಬಂದರೆ, ನೀವು ಹಿಂದಿನ ದಿವಸನೇ ಸಾತ್ವಿಕ ಆಹಾರವನ್ನು ಒಂದು ಹೊತ್ತು ಸೇವನೆಯನ್ನು ಮಾಡಿಕೊಂಡು ನೀವು ಆ ವ್ರತದ ದಿವಸ ಅಂದರೆ ಏಕಾದಶಿಯ ದಿವಸ ವ್ರತ ಸಂಕಲ್ಪವನ್ನು ಮಾಡಿ ಬೆಳಗ್ಗೆನೇ ಶುಚಿರ್ಭೂತರಾಗಿ ವ್ರತ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸ ಪ್ರಾರಂಭ ಮಾಡಬೇಕಾಗುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಇದ್ದಂಥವರು ಹಣ್ಣುಗಳನ್ನು ಸೇವನೆಯನ್ನು ಮಾಡಿಕೊಂಡು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡ್ಬೋದು. ಅದನ್ನು ಬಿಟ್ಟರೆ ಉಳಿದಂಥವರು ನೀರನ್ನು ಸಹ ಸೇವನೆ ಮಾಡದೆ ನಿರ್ಜಲ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ದ್ವಾದಶಿಯ ದಿವಸ ಹರಿವಾಸರ ಸಮಯವೆಲ್ಲ ಮುಗಿದ ನಂತರದಲ್ಲಿಯೇ ನೀವು ಪಾರಣೆಯನ್ನು ಅಂದರೆ ನೀವೊಂದು ಆಹಾರವನ್ನು ಸೇವನೆ ಮಾಡಬೇಕಾಗಿರುತ್ತೆ. ಇನ್ನು ಈ ಒಂದು ಏಕಾದಶಿಯಲ್ಲಿ ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕಾಗತ್ತೆ. ವಿಷ್ಣುವಿಗೆ ಸಂಬಂಧಪಟ್ಟಂಥ ಜಪ ತಪ ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡೋದಾಗಲಿ, ವಿಷ್ಣುವಿನ ಮಂತ್ರ ಜಪ ಅಥವಾ ನಾಮ ಜಪವನ್ನು ಮಾಡೋದಾಗಲಿ ಮಾಡಬೇಕಾಗತ್ತೆ. ಹಾಗೆ ತುಳಸಿಯನ್ನು ತಪ್ಪದೆ ಈ ಒಂದು ಪೂಜೆಯಲ್ಲಿ ನೀವು ವಿಶೇಷವಾಗಿ ಬಳಕೆಯನ್ನು ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಏಕಾದಶಿಗೆ ಸಂಬಂಧಪಟ್ಟಂತೆ ನಿಮಗಿದ್ದ ಗೊಂದಲಗಳು ನಿವಾರಣೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.